ಮಾಹಿತಿಯ ಮೂಲ. ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಳ್ಳಾರಿ ವಿಭಜನೆಯ ಟೆನ್ಷನ್. ಚುನಾವಣೆ ಮಧ್ಯೆ ಈಗ ಮತ್ತೊಂದು ತಲೆನೋವು. ವಿಜಯನಗರ ಬಳಿಕ ಈಗ ಹರಪನಹಳ್ಳಿಯ ಟೆನ್ಷನ್ ಆರಂಭ ಆಗಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಳ್ಳಾರಿ ವಿಭಜನೆಯ ಟೆನ್ಷನ್ ಈಗ. ಯಾಕಂದ್ರೆ ಒಂದ್ ಕಡೆ ಚುನಾವಣೆ, ಅವೆಲ್ಲದರ ಮಧ್ಯೆ ಈಗ ಮತ್ತೊಂದು ತಲೆನೋವು. ವಿಜಯನಗರದ ಬಳಿಕ ಹರಪನಹಳ್ಳಿಯ ಟೆನ್ಷನ್ ಆರಂಭ ಆಗಿದ್ದು, ಹರಪನಹಳ್ಳಿಯ ಹೊಸ ಜಿಲ್ಲೆ ಮಾಡಬೇಕು ಅಂತ ಹೇಳಿ ರೆಡ್ಡಿ ಬ್ರದರ್ಸ್ ಈಗ ಆಗ್ರಹ ಮಾಡ್ತಿದ್ದಾರೆ. ಹೊಸ ಜಿಲ್ಲೆಗೆ ಪಟ್ಟು ಹಿಡಿದಿದ್ದಾರಂತೆ ಕರುಣಾಕರ್ ರೆಡ್ಡಿ. ಮಠಾಧೀಶರ ಜೊತೆ ಸಿಎಂ ಭೇಟಿಗೆ ಈಗ ರೆಡ್ಡಿ ನಿರ್ಧಾರವನ್ನ ಕೂಡ ಮಾಡಿದ್ದು, ಹರಪನಹಳ್ಳಿಯನ್ನ ಹೊಸ ಜಿಲ್ಲೆ ಮಾಡಿ ಅಂತ ಹೇಳಿ ರೆಡ್ಡಿ ಬ್ರದರ್ಸ್ ಆಗ್ರಹವನ್ನ ಮಾಡಿದ್ದಾರಂತೆ. ಹೊಸ ಜಿಲ್ಲೆಗೆ ಪಟ್ಟು ಹಿಡಿದಿದ್ದಾರಂತೆ ಕರುಣಾಕರ್ ರೆಡ್ಡಿ. ಮಠಾಧೀಶರ ಜೊತೆ ಸಿಎಂ ಭೇಟಿಗೆ ರೆಡ್ಡಿ ನಿರ್ಧಾರವನ್ನ ಮಾಡಿದ್ದು, ನಾಳೆಯೇ ಸಿಎಂ ಭೇಟಿ ಮಾಡ್ತಾರಂತೆ ಕರುಣಾಕರ್ ರೆಡ್ಡಿ. ಹರಪನಹಳ್ಳಿ ಜಿಲ್ಲೆಗೆ ಆಗ್ರಹಿಸಿ ಹೋರಾಟದ ರೂಪುರೇಷೆಯನ್ನ ಕೂಡ ಮಾಡಲಾಗಿದ್ದು, ಮಠಾಧೀಶರು ಕಾರ್ಯಕರ್ತರ ಜೊತೆ ಸಭೆಯನ್ನು ಆಲ್ರೆಡಿ ಕರುಣಾಕರ್ ರೆಡ್ಡಿ ನಡೆಸಿದ್ದಾರೆ. ಒಂದ್ ಕಡೆ ಈಗಾಗಲೇ ಆನಂದ್ ಸಿಂಗ್ಗೆ ಮೂಗುದಾರವನ್ನ ಹಾಕೋದಿಕ್ಕೆ ಈ ಮೂಲಕ ಕರುಣಾಕರ್ ರೆಡ್ಡಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು, ವಿಜಯನಗರ ಬದಲು ಹರಪನಹಳ್ಳಿ ಜಿಲ್ಲೆಗೆ ಆಗ್ರಹವನ್ನ ಮಾಡಿದ್ದಾರೆ. ಆನಂದ್ ಸಿಂಗ್ ನಡೆ ವಿರೋಧಿಸಲು ರೆಡ್ಡಿ ಬ್ರದರ್ಸ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಈಗಾಗಲೇ ಈ ಒಂದು ಪ್ಲಾನ್ ಮೂಲಕ ಆನಂದ್ ಸಿಂಗ್ಗೆ ಮೂಗುದಾರ ಹಾಕಬೇಕು, ಕಡಿವಾಣ ಹಾಕಬೇಕು ಅನ್ನುವಂತಹ ಪ್ಲಾನ್ ಈಗ ರೆಡ್ಡಿ ಬ್ರದರ್ಸ್. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಒಂದು ರೀತಿಯಲ್ಲಿ ಈಗ ವಿಜಯನಗರ ಹರಪನಹಳ್ಳಿ ಜಿಲ್ಲೆಯ ಒಂದು ವಾರ್ ನಡೀತಾ ಇದ್ದು, ಯಾವ ರೀತಿಯಾಗಿ ಈಗ ಒಬ್ಬರಿಂದ ಒಬ್ರು ತಮ್ಮನ್ನ ತಾವು ಅಂದ್ರೆ ಬೇರೆಯವ್ರನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನ ಈ ಜಿಲ್ಲೆಯ ಮೂಲಕ ಮಾಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಇದರಿಂದ ಟೆನ್ಷನ್ ಆಗಿರೋದು ಸಿಎಂಗೆ ಅಂತ. ಖಂಡಿತವಾಗಿ ನೈತಾ, ಯಾಕಂದ್ರೆ ಒಟ್ಟು ಉಪಚುನಾವಣೆ ಮುಂಚಿತವಾಗಿ ವಿಜಯನಗರ ಜಿಲ್ಲೆ ಆಗ್ಬೇಕಂತೇಳಿ ಆನಂದ್ ಸಿಂಗ್ ಅವರು ನಿಯೋಗವನ್ನು ಹೋಗಿದ್ರು. ಅದು ಸಾಕಷ್ಟು ಚರ್ಚೆ ಆಗಿತ್ತು. ಇನ್ನು ಸಭೆಯಲ್ಲೂ ಕೂಡ ಪರ ವಿರೋಧಗಳಾಗಿದ್ವು. ಅದರಲ್ಲೂ ಕೂಡ ರೆಡ್ಡಿ ಸಹೋದರರು ಶ್ರೀರಾಮುಲು ಮೊದಲಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ರೆಡ್ಡಿ ಸಹೋದರರಂತೂ ಯಾವುದೇ ಕಾರಣಕ್ಕೂ ಕೂಡ ವಿಜಯನಗರ ಜಿಲ್ಲೆ ಆಗ್ಬಾರ್ದು ಅಂತೇಳಿ ವಿರೋಧವನ್ನ ಸಭೆಯಲ್ಲಿ ವ್ಯಕ್ತಪಡಿಸಿದ್ರು. ಈ ಕಾರಣಕ್ಕಾಗಿ ಉಪಚುನಾವಣೆಯ ನಂತರ ಮತ್ತೊಂದು ಸಭೆಯನ್ನ ಕರಿತೀನಿ ಅಂತೇಳಿ ಉಪಚುನಾವಣೆಯವರೆಗೂ ಕೂಡ ಅದನ್ನ ಸಾಗ ಹಾಕುವಂತ ಕೆಲಸವನ್ನ ಸಿಎಂ ಮಾಡಿದ್ರು. ಆದ್ರೆ ಇದೀಗ ಮತ್ತೆ ಸಿಎಂ ಯಡಿಯೂರಪ್ಪ ಅವರಿಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಯಾಕಂದ್ರೆ ಹರಪನಹಳ್ಳಿ ಜಿಲ್ಲೆ ಆಗ್ಬೇಕು ಅಂತ ಹೇಳಿ ಅಲ್ಲಿಯ ಶಾಸಕರಾದಂತ ಕರುಣಾಕರ್ ರೆಡ್ಡಿ ಅವರು ಸರ್ವ ಪಕ್ಷಗಳ ನಿಯೋಗ ರೀತಿಯ ಒಂದು ಸಭೆಯನ್ನ ಮಾಡ್ತಾರೆ. ಸ್ವಾಮೀಜಿಗಳು ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಹರಪನಹಳ್ಳಿ ಜಿಲ್ಲೆ ಆಗ್ಬೇಕು, ಇದು ಭೌಗೋಳಿಕವಾಗಿ ಕೂಡ ಸುತ್ತಮುತ್ತಲು ಬರುವಂತ ತಾಲೂಕುಗಳೆಲ್ಲವೂ ಕೂಡ ಇದು ಅನುಕೂಲ ಆಗುತ್ತೆ ಮತ್ತು ಸುತ್ತಮುತ್ತಲು ಸರ್ಕಾರಿ ಜಾಗನೂ ಕೂಡ ಇದೆ ಮತ್ತು ಜಿಲ್ಲಾ ಕೇಂದ್ರ ಆಗ್ಲಿಕ್ಕೆ ಇದು ಲಾಯಕ್ಕಾದಂತ ಸ್ಥಳ. ವಿಜಯನಗರ ಬೇರೆ ಬೇರೆ ಯಾವ ಕ್ಷೇತ್ರಗಳಾಗ್ತದೆ ಇಲ್ಲ ಗೊತ್ತಿಲ್ಲ, ಆದ್ರೆ ಹರಪನಹಳ್ಳಿಯ ಕ್ಷೇತ್ರದ ಶಾಸಕರಂತ ನಾನು ಇದನ್ನ ಸದನದ ಒಳಗಡೆನೂ ಕೂಡ ನಾನು ಚರ್ಚೆ ಮಾಡ್ತೀನಿ ಮತ್ತು ಸಿಎಂಗೆ ಹೋಗಿ ನಾನು ಮನವಿಯನ್ನು ಕೂಡ ಮಾಡ್ಕೊಡ್ತೀನಿ ಮತ್ತು ನಿಯೋಗಕ್ಕೆ ಬೇಕಾದಂತ ಸಭೆ ಟೈಮ್ ಅನ್ನು ಕೂಡ ನಾನು ನಿಗದಿ ಮಾಡ್ಕೊಳ್ತೀನಿ, ಹರಪನಹಳ್ಳಿ ಜಿಲ್ಲೆ ಆಗ್ಲಿಕ್ಕೆ ಮುಂದಾಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಆನಂದ್ ಸಿಂಗ್ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ರೆಡ್ಡಿ ಸಹೋದರರು ಚುನಾವಣೆಯ ಮಧ್ಯದಲ್ಲಿ ಅಂದ್ರೆ ಉಪಚುನಾವಣೆ ನಡೀತಿರುವಂತ ಮಧ್ಯದಲ್ಲಿ ಅವರು ಪ್ಲಾನ್ ಅನ್ನ ಮಾಡಿದ ರೀತಿ ಕಂಡು ಬರ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಈಗ ಹೊಸ ಜಿಲ್ಲೆಗೆ ಕರುಣಾಕರ್ ರೆಡ್ಡಿ ಪಟ್ಟನ್ನ ಹಿಡಿದಿರೋದು. ಬಿಎಸ್ವೈಗೆ ಬಳ್ಳಾರಿ ವಿಭಜನೆಯ ಟೆನ್ಷನ್ ಆರಂಭ ಆಗಿದೆ.